ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತಿಯಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಈ ಕಡೆಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಶೀಘ್ರ ಆರೋಪಿಗಳ ಪತ್ತೆಗೆ ಸಿಎಂ ಸಿದ್ದರಾಮಯ್ಯ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೇರಳಕಟ್ಟೆ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಡಕಾಯಿತರು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಪೊಲೀಸರಿಗೆ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಕೇರಳ ಗಡಿಯಲ್ಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೂ ಕೂಡ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತಿ ಆಗಿರುವಂಥದ್ದು ಮುಂದಿರುವಂಥ ಬೆಳವಣಿಗೆ. ಈಗ ಪೊಲೀಸರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿ ಅದನ್ನೇನು ಸಭೆ ಮಾಡಿಬಿಟ್ಟು ಶೀಘ್ರ ಹಿಡೀರಂತ ಪೊಲೀಸರ ಕರ್ತವ್ಯನೇ ಅದು. ಲಕ್ಷ ಹೋಗಿದೆ ಅಂತ ನಾನು ಇರಲಿಲ್ಲ, ನಾನು ಹೆಡ್ ಆಫೀಸ್ನಲ್ಲಿದ್ದೆ. ಅಲ್ಲಿ ನನ್ನ ಒಂದು ಡೈರೆಕ್ಟರ್ ಬಂದು ಹೇಳಿದ್ರು, ಈಗ ಕೇಸೋಡ್ ಬ್ರಾಂಚಲ್ಲಿ ದರೋಡೆ ಆಯಿತು ಹೋಗುವ ಅಂತ. ನಾವು ಇಲ್ಲಿಗೆ 5-6 ಜನ ಬಂದಿದ್ದೇವೆ. ಇಲ್ಲಿ ಬಂದ ನಂತರ ನೋಡುವಾಗ ನಮ್ಮದು ಸಿಬ್ಬಂದಿ ಅವರು ಬೊಬ್ಬೆ ಆಗ್ತಿದ್ದರು. ಏನಂತ ಕೇಳುವಾಗ ಹೇಳಿದರು, ಒಂದು 4-5 ಜನ ಬಂದರು, ನಮಗೆ ಗನ್ನು ತೋರಿಸಿದರು, ಚೂರಿ ತೋರಿಸಿದರು, ತೋರಿಸಿ ನಮ್ಮನ್ನು ಸೈಡಿಗೆ ನಿಲ್ಲಿ ಕೇಳಿದರು, ಮತ್ತು ಎಲ್ಲವನ್ನು ಚಿನ್ನವನ್ನು ತೆಗೆದುಕೊಂಡು ಹೋದರು ಅಂತ. ಸುಮಾರು ಎಷ್ಟು ಇರ್ಬೋದು ಸರ್? ಅಂದಾಜು ಒಂದು 8-10 ಕೋಟಿ ಚಿನ್ನ ಇರ್ಬೋದು. ಇಲ್ಲಿ ಸಾಧಾರಣವಾಗಿ ಒಂದು 17 ಕೋಟಿ ಚಿನ್ನ ಉಂಟು. ಇಲ್ಲಿ ಕ್ಯಾಶ್ 11 ಲಕ್ಷ ಹೋಗಿದೆ ಅಂತ. ಈಗ ಅಷ್ಟನ್ನು ಕೊಂಡೋಗಿದ್ದಾರೆ ಅಥವಾ ಏನಾದರೂ ಉಳಿಸಿದ್ದಾರೆ ಬಂಗಾರ? ಚಿನ್ನವನ್ನು ಸಾಧಾರಣ ಒಂದು 17 ಕೋಟಿ, ಒಂದು 5-6 ಕೋಟಿ ಇರ್ಬೋದು ಹೆಚ್ಚಿನ ಅಂಶ. ಅದು ಅಂದಾಜು ಇವತ್ತು ರಾತ್ರಿ ಗೊತ್ತಾಗ್ಬೋದು ನಮಗೆ ಎಷ್ಟು ಉಳಿದಿದೆ ಅಂತೇಳಿ. ಕ್ಯಾಶ್ ಇಲ್ಲ, ಎಲ್ಲ ಕ್ಯಾಶ್ ಕೊಂಡೋಗಿದ್ದಾರೆ 11 ಲಕ್ಷ. ಯಾರು? ಚಿನ್ನವನ್ನು ಆದರೆ ಅವರಿಗೆ ಟೈಮ್ ಸಿಗಲಿಲ್ಲ ಕೊಂಡೋಗ್ಲಿಕ್ಕೆ, ಅದು ಹಾಗೆ ಸ್ವಲ್ಪ ಬಾಕಿ ಆಯ್ತು ಅಲ್ಲಿ. ಅಲ್ಲ, CC ಕ್ಯಾಮ್ರಾ ಸರಿ ಇತ್ತು, ಅದು ಸ್ವಲ್ಪ ಮಸ್ಕಾಗಿತ್ತು. ಅದಕ್ಕೆ ಹೊಸತು DVD ಹಾಕ್ಲಿಕ್ಕೆ ಅವರು ಬಂದಿದ್ದರು. ಅದೇ ಟೈಮಲ್ಲಿ ಅವರು ಈ ದರೋಡೆಗಾರರು ಸಹ ಬಂದರು ಅಷ್ಟೇ. ಸೆಕ್ಯೂರಿಟಿ ಗಾರ್ಡ್ ಅಂದರೆ ನಮಗೆ ಹಗಲೊತ್ತು ಸೆಕ್ಯೂರಿಟಿ ಇಡುವುದಿಲ್ಲ. ನಾವು ಸಂಜೆ 5-6 ಗಂಟೆ ನಂತರ ನಾವು ಸೆಕ್ಯೂರಿಟಿ ಗಾರ್ಡ್ ಇಡುತ್ತೇವೆ. ಅಂದರೆ ಗ್ರಾಹಕರು ಆರೋಪ ಮಾಡ್ತಿದ್ದಾರೆ ಅದೇ ಟೈಮಲ್ಲಿ ಯಾಕೆ CC ಕ್ಯಾಮ್ರಾ ಅಂದರೆ ಗ್ರಾಹಕರ ಅಪಹಾರ ಸರಿ. ಇಲ್ಲಿ ಶುಕ್ರವಾರ ದಿವಸ ನಮಾಜ್ ಟೈಮ್. ಈ ರೋಡಲ್ಲಿ ಯಾರು ಆಚೆ ಈಚೆ ಹೋಗುದಿಲ್ಲ, ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ನೋಡಿ ಬಂದದ್ದು ಅಷ್ಟೇ. ಸರ್, ಈಗ ಅಲ್ಲಿ ಅಷ್ಟು ಬಂಗಾರ ಹಾಂ